ನೆಕ್ನಲ್ಲಿ ಯಾರಿಗ್ ಗಾಯ ಆಗಿರ್ತದ ನಿಮ್ ಜೊತೆ ದೇವ್ರದ್ದು ದೊಡ್ಡ ಆಶೀರ್ವಾದ ಅದ, ಅದಕ್ಕಾಗಿ ಹಿಂಗ್ ಕುಂತಿರ್ ನಮಗೆ. ಇಲ್ಲಂದ್ರ ಮಂಚದ ಮೇಲೆ ಇರ್ತಾರ್ರಿ. ಏಕಿ ಸಂಡಾಸ್ ಎಲ್ಲ ಮಂಚದ ಮೇಲೆ ಇರ್ತಾರ. ದೇವ್ರದ್ ಬಹಳ ದೊಡ್ಡ ಆಶೀರ್ವಾದ. ಏನ್ ಧರ್ಮ ಕರ್ಮ ಮಾಡಿರಿ ನನ್ಗೆ ಗೊತ್ತಿಲ್ಲ. ಹ ಈಗ ಸದ್ಯಕ್ಕೆ ಏನ್ ಪರಿಸ್ಥಿತಿ ಅದ, ಈ ಪರಿಸ್ಥಿತಿಯಲ್ಲಿ ಒಂದು ಪ್ರೊಸೆಸ್ ಇರ್ತದ್ರಿ ಬಾಡಿದಾಗ, ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೇವೆ ಅದಕ್ಕೆ. ನ್ಯೂರೋಪ್ಲಾಸ್ಟಿಸಿಟಿ ಪ್ರಕಾರ ಏನ್ ನಿಮ್ದು ಇಂಜುರಿ ಆಗ್ಯದ ಬಾಡಿಯಲ್ಲಿ, ಆ ಇಂಜುರಿಗೆ ಮತ್ತೆ ರೀವೈರಿಂಗ್ ಕೆಪಾಸಿಟಿ ಮ್ಯಾಕ್ಸಿಮಮ್ 9 ತಿಂಗಳ ತನಕ ಇರ್ತದ್ರಿ. 9 ತಿಂಗಳಾಗಿದ ನಂತರ ನೀವು ಏನೇ ಮಾಡ್ರಿ, ಗಿಡ ಪೂರ್ತ ಒಣಗಿದ ಗಿಡ ಇರ್ತದ್ರಿ, ಎಷ್ಟೇ ನೀರ್ ಹಾಕ್ರಿ ಅದು ಮತ್ತೆ ಬೆಳೆಯಲ್ಲ. ಇನ್ನ ಒಣಗಿಲ್ಲ ಗಿಡ, ಇನ್ನ ಪಾಲಿಶ್ ಅಪ್ ಮಾಡ್ಬೋದ್ರಿ, ಇನ್ನು ಚಾನ್ಸಸ್ ಆದ. ಅದಕ್ಕಾಗಿ 3 ತಿಂಗಳ ಬೆಸ್ಟ್ ವೇನಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕಂದ್ರೆ ಡೈಲಿ ಹೋಗೋದ್ ಬರೋದು ಮಾಡಲೇಬೇಕು. ಇಷ್ಟೆಲ್ಲ ಮಾಡಿರಿ.